ಇವು ಹಾಂಗ್ಕಾಂಗ್ ಆಗಿರ್ಬೋದು, ಇವು ಕೆಲವೊಂದು ಏನು ನಮ್ಮ ಪ್ಯಾಸಿಫಿಕ್ ಓಷನ್ನಲ್ಲಿ ದಿ ಈಸ್ಟರ್ನ್ ಪಾರ್ಟ್ ಆಫ್ ಪ್ಯಾಸಿಫಿಕ್ ಓಷನ್ನಲ್ಲಿ ಏನು ಬರ್ತಾವೆ ಎಲ್ಲ ದ್ವೀಪ ರಾಷ್ಟ್ರಗಳಲ್ಲೂ ಕೂಡ ಇದು ಗೋಚರ ಆಗ್ತದೆ. ಇದೊಂದು ವಿಸ್ಮಯಕಾರಿ ಆಗಿರ್ತಕ್ಕಂಥದ್ದು. ಎಲ್ಲ ಆ ಧಾರ್ಮಿಕ ನಂಬಿಕೆಗಳು ಬೇಕಾದ್ರೆ ಇಟ್ಕೊಂಡಿರಲಿ, ಅದೇನು ಬೇಡ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಜನರು ಮೊದಲಿಂದನೇ ಅದನ್ನ ಆಚರಣೆ ಮಾಡ್ಕೊತ ಬಂದಿದ್ದಾರೆ, ಬಿಡೋಕ್ಕೂ ಆಗಲ್ಲ. ಕೆಲವು ಜನಕ್ಕೆ ಬಿಟ್ಟರೆ ಏನೋ ನಮಗೆ ಆಗಿಬಿಟ್ಟಿದೆ, ಇದರಿಂದನೇ ಆಗಿದೆ ಅಂತೇಳಿ ಭಾವನೆಗಳಾಗ್ತವೆ. ಬಟ್ ಸೈನ್ಸ್ ಈಸ್ ಸೈನ್ಸ್ ಓನ್ಲಿ. ಸೈನ್ಸನ್ನು ನೀವು ತೆಗೆದು ಹಾಕೋಕ್ಕಾಗಲ್ಲ. ಈಗಾಗಲೇ ನೀವು ಕೋವಿಡಲ್ಲಿ ಏನಾಯಿತು ನಿಮಗೆಲ್ಲ ಗೊತ್ತಿದೆ. ಯಾವ ಗುಡಿ ಗುಂಡಾರ ದೇವರುಗಳು ಯಾವುದೇ ಹೆಲ್ಪೇ ಆಗಲಿಲ್ಲ, ಡಾಕ್ಟರ್ಸ್ಗಳೇನೇ ಹೆಲ್ಪ್ ಆದರು. ಎಷ್ಟೋ ಪ್ರಾಣಿಗಳು ಇವತ್ತು ಆಕ್ಸಿಜನ್ ಕೊಟ್ಟಿದ್ದರಿಂದ ಬದುಕೊಂಡು. ಆಕ್ಸಿಜನ್ ಎಲ್ಲಿಂದ ಬರುತ್ತೆ? ಈ ಪ್ರಕೃತಿಯಲ್ಲೇ ಸಿಗುತ್ತೆ, ಅದು ಗಿಡ ಮರಗಳಿಂದ ಉತ್ಪಾದನೆ ಆಗುತ್ತೆ. ಸೊ ಹೀಗಾಗಿ ನಾವು ಸೈನ್ಸನ್ನು ನಾವು ನಂಬಲೇಬೇಕಾಗುತ್ತೆ. ಇವತ್ತು ನೀವೇ ನೋಡಿರಬೇಕು, ಕ್ಲೌಡ್ ಬರ್ಸ್ಟ್ ಎಲ್ಲ ಆಗ್ತಾಯಿದೆ, ಸಾಕಷ್ಟು ಮಳೆ ಆಗ್ತಾಯಿದೆ. ಎಲ್ಲಿ ಮಳೆ ಆಗೋದಿಲ್ಲ ಆ ಪ್ರದೇಶಗಳಲ್ಲಿ ಹೆಚ್ಚು ಮಳೆ ಆಗ್ತಾಯಿದೆ. ಜಮ್ಮು ಆ್ಯಂಡ್ ಕಾಶ್ಮೀರ್ ಎಷ್ಟು ಮೋರ್ ದೆನ್ 37% ನಾರ್ಮಲ್ ರೈನ್ಫಾಲ್ಗಿಂತ ಜಾಸ್ತಿ ಆಗ್ತಾಯಿದೆ. ಹೀಗಾಗಿ ಸಾಕಷ್ಟು ಏನು ಲ್ಯಾಂಡ್ ಸ್ಲೈಡಿಂಗು, ಮಡ್ ಫ್ಲೋ ಆಗ್ತಾಯಿದೆ. ಸುಮಾರು 100 ಜನ ಸಾವನ್ನು ಒಪ್ತಾ ಇದ್ದಾರೆ. ಪ್ರಕೃತಿ ಹಾಗೇ. ಈ ಪ್ರಕೃತಿ ಇದು ಎಕಲಾಜಿಕಲ್ ಪ್ರೊಸೆಸ್ ಆಗಿರ್ಬೋದು, ಜಿಯಾಲಜಿಕಲ್ ಪ್ರೊಸೆಸ್ ಆಗಿರ್ಬೋದು. ಈಗ ನೋಡಿ, ಹಗಲಾಗ್ತದೆ, ಮತ್ತು ರಾತ್ರಿ ಬರುತ್ತೆ, ಮತ್ತು ಹಗಲಾಗುತ್ತದೆ, 1 ತಿಂಗಳಾಗುತ್ತೆ, ವರ್ಷ ಆಗುತ್ತದೆ, ಋತುಗಳು ಬರ್ತವೆ. ಇವೆಲ್ಲ ಏನು ಗೊತ್ತಾ, ಇಟ್ಸ್ ಆಲ್ ಸೈನ್ಸ್ ಆ್ಯಕ್ಚುಲಿ. ಬಿಯಾಂಡ್ ದ್ಯಾಟ್ ಏನೋ ಒಂದು ಪವರ್ ಇರ್ಬೋದು. ನಂಬಿಕೆ ಮೇಲೆ ಹೋಗೋದಾಗಿದ್ದರೆ ಒಂದು ದೇವರಂತ ಎಷ್ಟು ದೇವರಂತ ನೀವು ಇದು ಮಾಡ್ತೀರಿ ಹೇಳಿ ನೋಡೋಣ. ಹೌ ಮೆನಿ ಗಾಡ್ಸ್ ಆರ್ ದೇರ್? ಹೌ ಮೆನಿ ಗಾಡೆಸ್ ಆರ್ ದೇರ್? 1 ಕೋಟಿ, 1 ಬಿಲಿಯನ್, ಟ್ರಿಲಿಯನ್? ಅದು ಸಾಧ್ಯನೇ ಇಲ್ಲ. ಬಟ್ 1 ಗಾಡ್ ಅಂತಂದ್ರೆ ಒಪ್ಕೊಳ್ಬೋದೇನೋ. ಯಾವುದೇ ಒಂದು ಶಕ್ತಿ ಇದೆ ಅಂತಕೊಂಡು, ಒಂದು ಭೂ ಚಲನೆ ಆಗಬೇಕು. ಭೂಮಿ ರೌಂಡ್ ಹೊಡಿತಾ ಇದೆ ಸೂರ್ಯನ ಸುತ್ತಲೂ, ತನ್ನ ಕಕ್ಷೆ ಸುತ್ತಲೂ ಸುತ್ತಾ ಇದೆ. ಒಂದು ಜಗ್ಯಾಂಟಿಕ್ ಪವರ್ ಅಲ್ವಾ? ಅದೊಂದು ಮ್ಯಾಗ್ನೆಟಿಕ್ ಪವರ್ ಅಂತಂದು, ಅಥವಾ ಅದೊಂದು ಗ್ರಾವಿಟಿ ಅಂತಂದು, ಏನೋ ಒಂದು ಪವರ್ ಇದ್ದೇ ಇರುತ್ತೆ. ಅದೇ ರೀತಿ ಇಡೀ ಬ್ರಹ್ಮಾಂಡಲೂ ಕೂಡ ಮೂಮೆಂಟಲ್ಲೇ ಇದೆ. ಅದಕ್ಕೆ ಒಂದು 13.8 ಬಿಲಿಯನ್ ಇಯರ್ಸ್ ಅಂದರೆ ಒಂದು ಏಜ್ನೂ ಕೂಡ ಇದೆ. ಭೂಮಿಗೂ ಏಜ್ ಇದೆ, 4.6 ಬಿಲಿಯನ್ ಏಜ್. ಯಾವುದಕ್ಕೂ ಸಹಿತ ಇಲ್ಲಿ ಒಂದು ಯಾವಾಗ ಹುಟ್ಟುತ್ತೆ ಅದಕ್ಕೆ ಅಂತ್ಯ ಅನ್ನೋದು ಇದ್ದೇ ಇದೆ. ಭೂಮಿಗೂ ಕೂಡ ಇದೆ, ಇಡೀ ನಭಮಂಡಲಕ್ಕಿದೆ. ಇವತ್ತು ಬಿಗ್ ಬ್ಯಾಂಗ್ ಥಿಯರಿ ನಾವೆಲ್ಲ ಪ್ರೂವ್ ಆಗಿದೆ, ವಿಜ್ಞಾನ ಪ್ರೂವ್ ಮಾಡಿದೆ ಅದೆಲ್ಲ. ಸೊ ಹೀಗಿರೋದ್ರಿಂದ ಎಲ್ಲ ಮಕ್ಕಳು ಬೇಕಾದ್ರೆ ಪೂಜೆ ಪುರಸ್ಕಾರನೂ ಮಾಡಿಕೊಳ್ಳಿ. ಅದು ತದನಂತರ ಮಕ್ಕಳನ್ನು ಆಚೆ ಕರ್ಕೊಂಡೋಗಿ ನೋಡಲಿ ಈ ವಿಸ್ಮಯವನ್ನು. ಜೊತೆಗೆ ನೋಡೋಕ್ಕಾಗಲಿಲ್ಲ ಮೋಡಗಳ ಇದರಿಂದ, ಬೆಳಿಗ್ಗೆದ್ದು ನ್ಯೂಸ್ ಪೇಪರು, ನಿಮ್ಮೆಲ್ಲ ಟಿ ವಿಯಲ್ಲೇ ಸಾಕಷ್ಟು ಕ್ಯಾಪ್ಚರ್ ಮಾಡಿರ್ತೀರ, ಅವನ್ನೆಲ್ಲ ಇನ್ಫಾರ್ಮೇಷನ್ ಮಕ್ಕಳಿಗೆ ತೋರಿಸಲಿ. ಇದ್ರ ಬಗ್ಗೆ ಸೈಂಟಿಫಿಕ್ಕಾಗಿ ಚರ್ಚೆಗಳಾಗಲಿ, ಡಿಸ್ಕಷನ್ ಆಗಲಿ. ತಂದೆ ಮಕ್ಕಳ ಇದರಲ್ಲಿ ಸ್ಕೂಲಲ್ಲಿಯೂ ಕೂಡ ಟೀಚರ್ಸ್ ಮತ್ತು ಮಕ್ಕಳ ಮಧ್ಯೆ ಸಾಕಷ್ಟು ಎರಡನ್ನೂ ಬೇಕಾದ್ರೆ ಒಂದೇ ಇದರಿಂದ ತೊಗೊಂಡು ಹೋಗಲಿ, ಹ್ಯಾಂಡ್ ಇನ್ ಹ್ಯಾಂಡ್ ಹೋಗಲಿ, ತಪ್ಪೇನಿಲ್ಲ. ಬಟ್ ಸೈನ್ಸನ್ನು ನಾವು ಮರೆಮಾಚಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಮಕ್ಕಳಿಗೆ ಅದನ್ನು ನಾವು ಹೇಳಿಕೊಡಲೇಬೇಕಾಗತ್ತೆ. ನಾವು ಕೂಡ ಅದನ್ನು ನಂಬಬೇಕಾಗತ್ತೆ. ಧಾರ್ಮಿಕ ನಂಬಿಕೆಗಳು ಎಷ್ಟು ಏನೋ ಅದೂ ಇರಬೇಕು, ಅದರ ಜೊತೆಗೆ ಈ ವಿಜ್ಞಾನ ಕೂಡ ಇರಲೇಬೇಕಾಗುತ್ತೆ. ಓಕೆ. ಇನ್ನು ನಾನು ಗೊಟ್ಟಿಗೆರೆ ಶಿವಣ್ಣ ಅವ್ರ ಹತ್ರ ಹೋಗ್ತೀನಿ. ಶಿವಣ್ಣ ಗುರುಜಿ, ನೋಡಿ, ಈಗ ಸಾಮಾನ್ಯವಾಗಿ ಈ ಗ್ರಹಣ ಆರಂಭ ಆಗುವ ಮುನ್ನ ಮತ್ತು ಆರಂಭ ಆದಮೇಲೆ ಮತ್ತು ಅದು ಮುಗಿಯುವಂತಹ ಸಂದರ್ಭದಲ್ಲಿ, ಅಂದರೆ ಮೋಕ್ಷ ಪಡೆದುಕೊಳ್ಳುವಂತಹ ಸಂದರ್ಭದಲ್ಲಿ ಎಷ್ಟು ಬಾರಿ ಸ್ನಾನ ಮಾಡಬೇಕು ಅಂಥೇಳಿ? ಯಾಕೆಂದರೆ ಕೆಲವ್ರು ಏನು ಮಾಡ್ತಾರೆ, ಆರಂಭ ಆಗೋದಕ್ಕೆ ಮುಂಚೆ ಸ್ನಾನ ಮಾಡ್ತಾರೆ, ಆರಂಭ ಆದಮೇಲೂ ಸ್ನಾನ ಮಾಡ್ತಾರೆ, ಮತ್ತು ಆ ಮಧ್ಯದಲ್ಲೂ ಕೂಡ ಅವ್ರು ಸ್ನಾನ ಮಾಡಬೇಕಾ ಬೇಡವಾ ಅನ್ನುವಂತಹ ಗೊಂದಲ ಗೊತ್ತಿಲ್ಲದೆ ಇರೋರಿಗೆ, ಅಥವಾ ಈಗ ಮುಗಿದ ನಂತರ ಅವರು ಸ್ನಾನ ಮಾಡ್ತಾರೆ. ಸೊ ಒಂದಷ್ಟು ಕನ್ಫ್ಯೂಷನ್ಸ್ಗಳು ಕೂಡ ಇದೆ. ಸೊ ಎಷ್ಟು ಬಾರಿ ಸ್ನಾನ ಮಾಡಬೇಕು ಈ ಸಂದರ್ಭದಲ್ಲಿ ಅಂತ ಹೇಳಿ? ಪ್ರತಿದಿನ ಮಾಡ್ತಕ್ಕಂಥ ಸ್ನಾನ ನಿತ್ಯ ಸ್ನಾನ. ಅದು ಬೆಳಗ್ಗೆ ಎದ್ದು ಎಲ್ಲರೂ ಸಾಮಾನ್ಯ ಮಾಡ್ತಾರೆ, ಅದು ನಿತ್ಯ ಸ್ನಾನ. ಇಂಥ ಒಂದು ಪರ್ವಕಾಲದಲ್ಲಿ ಮಾಡ್ತಕ್ಕಂಥ ಸ್ನಾನ ಅದು ಪವಿತ್ರ ಸ್ನಾನ ಆಗುತ್ತೆ. ಬೆಳಗ್ಗೆ ಸ್ನಾನ ಆಗಿದೆ, ಮತ್ತು ಸೂರ್ಯ ಅಸ್ತ ಆದಮೇಲೆ ಸಾಮಾನ್ಯವಾಗಿ ಶಾಸ್ತ್ರದಲ್ಲಿ ಸ್ನಾನ ಮಾಡಬಾರ್ದು ಅಂತಿದೆ.